ಇತಿಹಾಸವೇ ನಿತ್ತರ ಭೈರತಿ ರಣಗಲ್ನ ಗುಣಗಾನ ಮಾಡುವ ಟೈಟಲ್ ಸಾಂಗ್ ರಿಲೀಸ್. ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ ಬಾ. ರಗಡ್ ಲುಕ್ ನಲ್ಲಿ ಶಿವಣ್ಣ ಭೈರತಿನ ಬರ ಮಾಡಿಕೊಳ್ಳಲು ಫ್ಯಾನ್ಸ್ ಕಾತುರ. ನಾನ್ ತಾಳ್ಮೆ ಕಳ್ಕೊಂಡಾಗ್ಲಿಲ್ಲ, ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಬಹುನಿರೀಕ್ಷಿತ ಭೈರತಿ ರಣಗಲ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ನಿರ್ದೇಶಕ ನರ್ತನ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವ ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ರಿಲೀಸ್ ಆಗಿದ್ದು ಸಖತ್ ಸೌಂಡ್ ಮಾಡ್ತಿದೆ. ಸಂಗೀತ ನಿರ್ದೇಶಕ ರವಿ ಬಸ್ರೂರು ಕೈ ಚಳಕದಲ್ಲಿ ಮೂಡಿ ಬಂದಿರುವ ಮ್ಯೂಸಿಕ್ಗೆ ಫ್ಯಾನ್ಸ್ ಫಿದಾ ಆಗಿದ್ದು ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗುವಂತೆ ಮಾಡಿದೆ. ಹೌದು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಬಹಳ ನಿರೀಕ್ಷೆ ಮೂಡಿಸಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಸಿನಿಮಾ ಇದೇ ತಿಂಗಳು ಬಿಡುಗಡೆ ಆಗ್ಬೇಕಿತ್ತು. ಆದರೆ ಕೆಲಸಗಳು ಇನ್ನೂ ಬಾಕಿ ಇದ್ದ ಕಾರಣ ಬಿಡುಗಡೆ ದಿನಾಂಕವನ್ನ ಸೆಪ್ಟೆಂಬರ್ಗೆ ಮುಂದೂಡಲಾಗಿದೆ. ಈಗ ಸಿನಿಮಾ ತಂಡ ಪ್ರಚಾರ ಕಾರ್ಯ ಆರಂಭಿಸಿದೆ. ಈಗಾಗಲೇ ಫಸ್ಟ್ ವರ್ಡಿಕ್ ಟೀಸರ್ ಕಂಡು ಭೈರತಿ ರಣಗಲ್ನ ಬರ ಮಾಡಿಕೊಳ್ಳುವಲ್ಲಿ ಫ್ಯಾನ್ಸ್ ಕಾಯ್ತಿದ್ರೆ, ಮೊನ್ನೆ ರಿಲೀಸ್ ಆಗಿರುವ ಶೀರ್ಷಿಕೆ ಗೀತೆಯಲ್ಲಿ ಕಥಾನಾಯಕನ ಗುಣಗಾನವನ್ನ ಮಾಡಲಾಗಿದೆ. ಇನ್ನು ಮಫ್ತಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಮತ್ತು ನರ್ತನ್ ಜೊತೆಯಾಗಿ ಕೆಲಸ ಮಾಡಿದ್ರು. ಅವರ ಕಾಂಬಿನೇಷನ್ ಜನರಿಗೆ ಇಷ್ಟ ಆಗಿತ್ತು. ಆ ಸಿನಿಮಾದಲ್ಲಿ ಇದ್ದ ಭೈರತಿ ರಣಗಲ್ ಪಾತ್ರ ಸಖತ್ ಹೈಲೈಟ್ ಆಗಿ ಶಿವಣ್ಣನ ಆಕ್ಟಿಂಗ್ಗೆ ಫ್ಯಾನ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ರು. ಆದ್ರೆ ಪಾತ್ರದ ಮೇಲೆ ಭೈರತಿ ರಣಗಲ್ ಸಿನಿಮಾವನ್ನ ನರ್ತನ್ ಮಾಡಿದ್ದು ಶಿವಣ್ಣರನ್ನ ರಗಡ್ ಲುಕ್ ನಲ್ಲಿ ತೋರಿಸಿ ಅಭಿಮಾನಿಗಳಿಗೆ ಹಬ್ಬದೂಟ ಬಡಿಸಲು ಸಜ್ಜಾಗಿದ್ದಾರೆ. ಆನಂದ್ ಆಡಿಯೋ ಮೂಲಕ ಭೈರತಿ ರಣಗಲ್ ಟೈಟಲ್ ಸಾಂಗ್ ರಿಲೀಸ್ ಮಾಡಲಾಗಿದ್ದು ಕಿನ್ನಳ ರಾಜ್ ಹಾಡಿಗೆ ಸಾಹಿತ್ಯ ಬರೆದಿದ್ದಾರೆ. ಭೈರತಿ ರಣಗಲ್ ವ್ಯಕ್ತಿತ್ವ ಎಂಥದ್ದು ಎಂಬುದನ್ನ ತಿಳಿಸುವಂತಹ ಸಾಲುಗಳನ್ನ ಬರೆದಿರುವ ಅವರು ಸಂತೋಷ್ ವೆಂಕಿ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂದಿದೆ. ಲಿರಿಕಲ್ ವಿಡಿಯೋ ನೋಡಿ ಶಿವಣ್ಣನ ಅಭಿಮಾನಿಗಳು ಮಾತ್ರ ಸಖತ್ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಗೀತಾ ಪಿಕ್ಚರ್ಸ್ ಮೂಲಕ ಗೀತಾ ಶಿವರಾಜ್ ಕುಮಾರ್ ಅವರು ಭೈರತಿ ರಣಗಲ್ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಜೊತೆ ನಟಿ ರುಕ್ಮಿಣಿ ವಸಂತ್ಗೆ ಪ್ರಮುಖ ಪಾತ್ರವಿದೆ. ಮಫ್ತಿ ನೋಡಿ ಇಷ್ಟಪಟ್ಟಿದ್ದ ಪ್ರೇಕ್ಷಕರೆಲ್ಲ ಈಗ ಭೈರತಿ ರಣಗಲ್ ನೋಡಲು ತುದಿಗಾಲಲ್ಲಿ ಕಾಯ್ತಿದ್ದು ಶಿವರಾಜ್ ಕುಮಾರ್ ರಗಡ್ ಲುಕ್ ಗಮನ ಸೆಳೆಯುತ್ತಿದೆ. ಸೆಪ್ಟೆಂಬರ್ನಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದ್ದು ಬಿಡುಗಡೆಯ ದಿನಾಂಕ ಘೋಷಣೆಯೊಂದೇ ಬಾಕಿ ಇದೆ. ನಾನ್ ತಾಳ್ಮೆ ಕಳ್ಕೊಂಡಾಗ್ಲಿಲ್ಲ, ತುಂಬಾ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.